ಭಾರತೀಯ ಜನತಾ ಪಾರ್ಟಿ ಮತ್ತು NDA ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಭಾಳಷ್ಟು ಕಾನೂನುಗಳಲ್ಲಿ ರಿಫಾರ್ಮ್ಸ್ ಮಾಡ್ತಾಯಿದೆ. ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರ್ಬೋದು ಮತ್ತು IPC ಇರ್ಬೋದು, ಅದರಲ್ಲಿ ಬದಲಾವಣೆ ತರುವಂಥ ಕೆಲಸ. ಇವತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಭಾಳ ವರ್ಷದಿಂದ ಒಂದು ಬದಲಾವಣೆ ಆಗಬೇಕಂತಿತ್ತು, ಅದನ್ನು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಮತ್ತು ಅದರ ಜೊತೆಗೆ ವಕ್ಫ್ ಆ್ಯಕ್ಟ್ ಏನಿದೆ ಅಲ್ಲ, ಭಾಳ ಒಂದು ಹಳೆಯ ಕಾನೂನು. ಮತ್ತು ಅದರ ಜೊತೆಗೆ ಇವತ್ತೇನು UPA ಸರ್ಕಾರ ಇದ್ದಾಗ ಆ ವಕ್ಫ್ ಕಾನೂನಿಗೆ ಏನೊಂದು ತಿದ್ದುಪಡಿ ತೊಗೊಂಬಂದರು. ಮತ್ತು ಏನು ಅದರದ್ದು ಪರಿಣಾಮ ಏನಿದೆ, ಬಹುಶಃ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಭಾಳ ಆಗಿದೆ. ಒಂದು ಹೇಳ್ತೀನಿ, ಯಾವುದೇ ಪ್ರಾಪರ್ಟಿಯನ್ನು ಇದು ವಕ್ಫ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡೋದಾದರೆ ಅದನ್ನ ಡಿಕ್ಲೇರ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ. ಎಷ್ಟರವರೆಗೆ ಅಂತಂದರೆ, ಇವತ್ತು ಅಲ್ಲೇನು ಸರ್ವೆ ಕಮಿಷನರ್ ಅಂತಿದ್ದಾರೆ, ಆಮೇಲೆ ಅವರೇನು ನಿರ್ಧಾರಗಳನ್ನು ಮಾಡ್ತಾರೆ, ಆ ನಿರ್ಧಾರಕ್ಕೆ ಅಪೀಲ್ ಇಲ್ಲ. ಆಮೇಲೆ ಅದು ಒಂದೇ ಒಂದು ಟ್ರಿಬ್ಯುನಲ್ ಅನ್ನುವಂಥದ್ದಿದೆ. ಟ್ರಿಬ್ಯುನಲ್ ಯಾವುದೇ ಒಂದು ಪ್ರಾಪರ್ಟಿ ಬಗ್ಗೆ ಡಿಸ್ಪ್ಯೂಟು, ಇದು ವಕ್ಫ್ ಪ್ರಾಪರ್ಟಿ ಹೌದು ಅಲ್ಲೋ ಅನ್ನುವಂಥದ್ದು ನಿರ್ಧಾರ ಒಂದು ಸಲ ಅದು ಮಾಡಿದ ಮೇಲೆ ಕೊನೆಗೆ ಒಂದೇ ಒಂದು ಅಪೀಲ್ ಇರುವಂಥದ್ದು ಟ್ರಿಬ್ಯುನಲ್. ಆ ಟ್ರಿಬ್ಯುನಲ್ದವ್ರು ಏನೊಂದು ಆಜ್ಞೆ ಮಾಡ್ತಾರೆ, ಇದು ಎಸ್ ಆರ್ ನೋ, ಅವರು ತಪ್ಪಾದಂಥ ನಿರ್ಧಾರ ಮಾಡಲಿ ಮತ್ತೊಂದು ಮಾಡಲಿ, ದಟ್ ಈಸ್ ಆರ್ಡರ್ ಈಸ್ ಫೈನಲ್. ಅದ್ರ ಮುಂದೆ ಯಾವುದೇ ಕೋರ್ಟ್ನಲ್ಲಿ, ಯಾವುದೇ ಸಿವಿಲ್ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಬರೋದಿಲ್ಲ. ಇವನ್ ಹೈಕೋರ್ಟಿಗೆ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ಸ್ಟ್ರಿಕ್ಟ್ ಕಾನೂನು ವಕ್ಫ್ದಲ್ಲಿದೆ. ಹೀಗಾಗಿ ಇದನ್ನು ಬದಲಾವಣೆ ತರುವಂಥ ಕೆಲಸ. ಮತ್ತು ಯಾವುದೇ ಪ್ರಾಪರ್ಟಿನ ಒಂದು ಸರ್ವೆ ಮಾಡಿದಂಗೆ ಮಾಡಿ ಇದು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದರೆ ದಟ್ ಈಸ್ ಫೈನಲ್. ಸೆಕ್ಷನ್ 40 ಇದೆ. ಸೆಕ್ಷನ್ 40 ಪ್ರಕಾರ ಇವತ್ತು ಅದನ್ನು ಫೈನಲ್, ಅದೇ ಪ್ರಾಪರ್ಟಿ ಫೈನಲ್ ಅನ್ನುವಂಥದ್ದು ಒಂದು ನಿರ್ಧಾರಕ್ಕೆ ಬರ್ತದೆ. ಈಗ ಆ ಸೆಕ್ಷನ್ 40ಯನ್ನು ತೆಗೆದು ಹಾಕುವಂಥ ಕೆಲಸ ಇವತ್ತು ನಮ್ಮ NDA ಸರ್ಕಾರ ಮಾಡ್ತಾಯಿದೆ. ಇದು ಭಾಳ ಮಹತ್ವದ ಬದಲಾವಣೆ. ಯಾಕಂದರೆ ಆಲ್ಮೋಸ್ಟ್ ಇವತ್ತು ಇಡೀ ರಾಷ್ಟ್ರದಲ್ಲಿ ಡಿಫೆನ್ಸ್ ಲ್ಯಾಂಡ್ ಬಿಟ್ಟರೆ ಅತಿ ಹೆಚ್ಚು, ರೈಲ್ವೆ ಲ್ಯಾಂಡನ್ನು ಬಿಟ್ಟರೆ ಅತಿ ಹೆಚ್ಚು ಓನರ್ಶಿಪ್ ಇರುವಂಥ ಲ್ಯಾಂಡ್ಸು ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ವಕ್ಫ್ಗಿದೆ, ವಕ್ಫ್ ಪ್ರಾಪರ್ಟೀಸ್ ಇದಾವೆ. ಅಂದರೆ ಥರ್ಡ್ ಲಾರ್ಜೆಸ್ಟ್ ಓನರ್ ಆಫ್ ದಿ ಎಂಟೈರ್ ನೇಷನ್ ಆಫ್ ದಿ ಲ್ಯಾಂಡ್ಸ್, ಹೈಯೆಸ್ಟ್ ಡಿಫೆನ್ಸು ಮತ್ತು ರೈಲ್ವೆ ಬಿಟ್ಟ ನಂತರ. ಹೀಗಾಗಿ ಇವತ್ತು ಈ ರೀತಿ ಆಗಲಿಕ್ಕೆ ಕಾರಣ ಏನು, ಅದು ಭಾಳ ಮುಖ್ಯವಾದಂಥದ್ದು. ಅದಕ್ಕಾಗಿ ಕೆಲವೊಂದು ಬದಲಾವಣೆ ತರುವಂಥದ್ದು ಮತ್ತು ಅಡ್ಮಿನಿಸ್ಟ್ರೇಷನ್ದಲ್ಲಿ ಸುಧಾರಣೆ ತರುವಂಥದ್ದು ಮತ್ತು ಬೋರ್ಡು ಮತ್ತೊಂದು ರಿಪ್ರೆಸೆಂಟೇಷನ್ನು ಕೇವಲ ಮುಸ್ಲಿಮರಿಗೆ ಮಾತ್ರ ರಿಪ್ರೆಸೆಂಟೇಷನ್ ಇತ್ತು, ಅಂತ ತೆಗೆದು ಹಾಕಿ ಇವತ್ತು ನಾನ್ ಮುಸ್ಲಿಮ್ಸ್ಗೂ ಇನ್ವಾಲ್ವ್ ಮಾಡುವಂಥದ್ದು ಮತ್ತು ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿ ಪ್ರಾತಿನಿಧ್ಯ ಇರಲಿಲ್ಲ, ಆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಈ ಒಂದು ಹೊಸ ಕಾನೂನು ಪ್ರಕಾರ ಆಗ್ತದೆ. ಅಷ್ಟೇ ಅಲ್ಲ, ಈ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಸಲುವಾಗಿ ಡಿಜಿಟೇಷನ್ನು ಮತ್ತೊಂದು ಹೊಸದಾಗಿ ರಿಫಾರ್ಮ್ಸ್ ಮಾಡುವಂಥದ್ದು ಅದು ಕೆಲಸ ಆಗ್ತದೆ. ಹೀಗಾಗಿ ಇದನ್ನು ನಿಜವಾಗಿ ಇವತ್ತು ಯಾರು UPAದವರು ಮತ್ತು ಇಂಡಿಯಾ ಒಕ್ಕೂಟ ಅಂತಿದೆಯಲ್ಲ, ಇದನ್ನು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಅಪೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇರುವಂಥ ರಿಫಾರ್ಮ್ಸ್ ಇವತ್ತು ಡಾಕ್ಟರ್ ಸಾಚಾರ್ ಅಂತ ಒಂದು ರಿಪೋರ್ಟ್ ಇವತ್ತು ಯಾರು ಕಾಂಗ್ರೆಸ್ UPA ಸರ್ಕಾರ ಇದ್ದಾಗಲೇ ನೇಮಕ ಮಾಡಿದಂಥದ್ದು ಡಾಕ್ಟರ್ ಸಾಚಾರ್ ಅವ್ರ ರಿಪೋರ್ಟ್. ಅವರ ವರದಿಯಲ್ಲಿ ಸಹಿತ ಇದ್ರ ಬಗ್ಗೆ ಭಾಳಷ್ಟು ಚಿಂತನೆ ಆಗಿದೆ, ಡಿಸ್ಕಷನ್ ಆಗಿದೆ. ಹೀಗಾಗಿ ಸಾಚಾರ ವರದಿಯನ್ನು ಇವ್ರು ತೆಗೆದು ನೋಡಲಿ, ಅವ್ರಿಗೆ ಗೊತ್ತಾಗ್ತದೆ ಏನು ಅನ್ನುವಂಥದ್ದು. ಈ ಸಾಚಾರ ವರದಿ ಅವರೇ ನೇಮಕ ಮಾಡಿದಂಥದ್ದನ್ನು ಅವರು ಅದನ್ನು ಇವತ್ತು ಬದಲಾವಣೆ ಮಾಡಲಿಕ್ಕೆ NDA ಸರ್ಕಾರ ಹೊಂಟ್ರೆ ಅದನ್ನು ಅಪೋಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾರೆ. ಅಂದರೆ ಸಾಚಾರ ಕಮಿಟಿಯ ವರದಿಯನ್ನು ಸಹಿತ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಇವರಿಗೆ, ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇವತ್ತು ಯಾರಿಂದ ಆದರೆ ಅದು BJP ಸರ್ಕಾರದಿಂದ NDA ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇನ್ನು ಅಪೋಸ್ ಮಾಡುವಂಥ ಪ್ರಶ್ನೆ ಯಾವುದೂ ಇಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಒಂದು ಇಡೀ ದೇಶದ ವ್ಯವಸ್ಥೆ ಸುಧಾರಣೆ ಸಲುವಾಗಿ ನೀವೇನು ಸೆಕ್ಯುಲರ್ ಅಂತಿರಲ್ಲ, ಅದಕ್ಕೆ ಒಂದು ರೀತಿ ಪೂರಕವಾಗಿ ಈ ಹೊಸ ಅಮೆಂಡೆಡ್ ವಕ್ಫ್ ಆ್ಯಕ್ಟ್ ಇದೆ, ಅದನ್ನು ಸ್ವಾಗತ ಮಾಡಬೇಕು ಮತ್ತು ಅದನ್ನು ಪಾಸ್ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಅಪೋಸ್ ಮಾಡುವಂಥ ಕೆಲಸ ದೇಶದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಪ್ರತಿಪಕ್ಷಗಳಿಗೆ ಯಾವುದೇ ಇಶ್ಯೂಗಳಿಲ್ಲ ಮೋದಿಯವರ ವಿರುದ್ಧ ಘೋಷಣೆ ಮಾಡಲಿಕ್ಕೆ ಅಥವಾ ಕ್ರಿಟಿಸೈಸ್ ಮಾಡಲಿಕ್ಕೆ. ಈ ರೀತಿ ವಕ್ಫ್ ಆ್ಯಕ್ಟನ್ನು ಬದಲಾವಣೆ ಮಾಡುವಂಥದ್ದನ್ನು ಸಮಗ್ರವಾಗಿ ಅದನ್ನು ಬೆಂಬಲ ಕೊಡಬೇಕು ಅನ್ನುವಂಥದ್ದನ್ನು ನಾನು ಒತ್ತಾಯ ಮಾಡ್ತೇನೆ. ಇವತ್ತು ನಾವು ಹೇಳ್ತೇನೆ ನೋಡ್ರಿ, ಇಲ್ಲಿ ನಮ್ಮ ದೆಹಲಿಯಲ್ಲಿ 70% ಲ್ಯಾಂಡ್ಸು ವಕ್ಫ್ ಪ್ರಾಪರ್ಟೀಸ್ ಇದ್ದಾವೆ. ಇವತ್ತು ದಿಲ್ಲಿ ಹೈಕೋರ್ಟು ಸದ್ಯಕ್ಕಲ್ಲೇ. ಹೀಗಾಗಿ ಸೆಂಟ್ರಲ್ ವಿಸ್ಟಾ ಅಂತ ಏನಿದೆಯಲ್ಲ, ಹೊಸದಾಗಿ ಈಗ ಒಂದು ರಿನ್ಯೂವೇಟ್ ಮಾಡಿದ್ರಲ್ಲ, ಅದು ಸಹಿತ ಅದು ಪ್ರಾಪರ್ಟಿ ಬಿಲಾಂಗ್ ಟು ವಕ್ಫ್. ಹಿಂದೆ ಮತ್ತೆ ಸರ್ಕಾರ ವಾಪಸ್ ತೊಗೊಂಡ್ರು. ಆದರೆ ಮೊದಲು ಏನು ಮೊಘಲರ ಕಾಲದಿಂದ ಇಲ್ಲಿವರೆಗೆ ಬಂತಲ್ಲ, ಸುಮಾರು 200-300 ವರ್ಷದ ಇತಿಹಾಸ ತೆಗೆದು ನೋಡಿದರೆ ದಿಲ್ಲಿಯಲ್ಲಿರುವಂಥ ಲ್ಯಾಂಡ್ಸು ಆಲ್ಮೋಸ್ಟ್ 70% ವಕ್ಫ್ ಪ್ರಾಪರ್ಟಿ ಇರುವಂಥದ್ದು.
ಹೀಗಾಗಿ ಈ ರೀತಿ ಎಲ್ಲ ಪ್ರಮಾಣದ ಹಿಂದೂಗಳದ್ದು ಇವತ್ತು ಕರ್ನಾಟಕದಲ್ಲಿ ಏನಾಯಿತು, ಯಾರೋ ಒಬ್ಬರು ರೈತ ಅವನ ಜಮೀನಿಗೂ ಸದ್ಯಕ್ಕೆ ವರ್ಕ್ ಪ್ರಾಪರ್ಟಿ ಹೆಸರು ಹಚ್ಚುವಂಥದ್ದು ಅವ್ರಿಗೇನು ಸಂಬಂಧ ಇಲ್ಲ, ಅದಕ್ಕೇನು ಅದನ್ನು ಹೆಂಗೆ ನೀವು ಕ್ಲೇಮ್ ಮಾಡ್ತೀರಿ? ಈಗ ಕ್ಲೇಮ್ ಮಾಡೋಕ್ಕೆ ಹೋದರೆ ಯಾವುದೂ ಅಪೀಲ್ ಇಲ್ಲ, ಏನಿಲ್ಲ, ಚಾಲೆಂಜ್ ಮಾಡೋಕ್ಕೆ ಬರೋದಿಲ್ಲ. ನೀವು ಒಂದು ಸಲ ರೆಕಾರ್ಡ್ ಆಫ್ ರೈಟ್ಸಲ್ಲಿ ಎಂಟ್ರಿ ಮಾಡಿದ್ರೆ ಈ ರೀತಿ ಇರುವಂಥದ್ದನ್ನು ಇದನ್ನು ಬದಲಾವಣೆ ಮಾಡಬಾರ್ದು ಅಂತಂದರೆ ಹಾಗಾದರೆ ಯಾರು ಹಿತಾಸಕ್ತಿ ನೋಡ್ತಾರೆ? ನಾವು ಒಂದು ಹೇಳ್ತೀನಿ, ಹಿಂದೆ ಬ್ರಿಟಿಷರ ಟೈಮ್ದಲ್ಲಿ ಏನೋ ಒಂದು ಸ್ವಾತಂತ್ರ್ಯ ಸಿಕ್ತು ನಮಗೆ ಬ್ರಿಟಿಷರಿಂದ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಭಾರತ ದೇಶ ಡಿವೈಡ್ ಆಯಿತು. ಆವಾಗ ಇಲ್ಲಿದ್ದಂಥ ಯಾರು ಮುಸಲ್ಮಾನರು ಅಲ್ಲಿ ಹೋಗ್ಬೇಕಾಗಿತ್ತು ಪಾಕಿಸ್ತಾನಕ್ಕೆ. ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳು ಇಲ್ಲಿ ಬಂದರು. ಅಲ್ಲೇನು ಪಾಕಿಸ್ತಾನದಲ್ಲಿ ಏನು ಪ್ರಾಪರ್ಟೀಸ್ ಇದ್ದವು ಅವನ್ನೆಲ್ಲ ವಕ್ಫ್ ಅಂತ ಮಾಡಿದರು. ಅಲ್ಲಿ ಅವನ್ನೆಲ್ಲ ತಮ್ಮ ಸರ್ಕಾರಕ್ಕೆ ತೊಗೊಂಡ್ಬಿಟ್ರು. ಅವನ್ನ ಇಲ್ಲಿ ಮುಸಲ್ಮಾನರು ಇಲ್ಲಿ ಏನು ಹೋದ್ರಲ್ಲ, ಇಲ್ಲೇನು ಪಾಕಿಸ್ತಾನಕ್ಕೆ ಹೋದ್ರು, ಇಲ್ಲಿಯವರು ಆ ಎಲ್ಲ ಪ್ರಾಪರ್ಟಿನ ವಕ್ಫ್ ಅಂತ ಡಿಕ್ಲೇರ್ ಮಾಡಿದರು. ಅವ್ರು ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು, ಯಾಕೆ ತೊಗೊಳ್ಳಿಲ್ಲ? ಈಗ ಮತ್ತು ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸದ್ಯಕ್ಕೆ ಈ ಕಾನೂನಿಲ್ಲ. ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಲ್ಲಿ 7-8 ಪ್ರಮುಖವಾದಂಥ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ವಕ್ಫ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಭಾರತ ದೇಶದಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ. ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಈ ವಕ್ಫ್ ಕಾನೂನನ್ನು ತೆಗೆದು ಹಾಕಬೇಕು. ಅದೇ ದೊಡ್ಡದಾದಂಥ ಒಂದು ಕ್ರಾಂತಿಕಾರಿ ಬದಲಾವಣೆ. ಹೀಗಾಗಿ ಒಂದಿಷ್ಟು ಈ ಸೆಕ್ಷನ್ 40 ಅದನ್ನು ತೆಗೆದು ಹಾಕುವಂಥದ್ದು ಮತ್ತು ಇವನ್ ನಾನ್ ಮುಸ್ಲಿಮ್ಸ್ಗೂ ರಿಪ್ರೆಸೆಂಟೇಷನ್ ಕೊಡುವಂಥದ್ದು, ಇವೆಲ್ಲ ಒಂದು ಸುಧಾರಣೆ ಮಾಡುವಂಥ ದಿಕ್ಕಿನಲ್ಲಿ. ಇಲ್ಲದ್ರೆ ಹಿಂದೂಗಳ ಪ್ರಾಪರ್ಟಿ, ಹಿಂದೂ ದೇವಸ್ಥಾನಗಳನ್ನು ಎಲ್ಲವನ್ನೂ ವಕ್ಫ್ ಅಂತ ಡಿಕ್ಲೇರ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಈಗಾಗಲೇ ಎಷ್ಟೋ ಡಿಕ್ಲೇರ್ ಆಗಿದ್ದಾವೆ, ಅದನ್ನು ವಾಪಸ್ ಮಾಡಲಿಕ್ಕೆ ಎಷ್ಟೋ ಡಿಸ್ಪ್ಯೂಟ್ ಆಗಿದ್ದಾವೆ. ಅದಕ್ಕೆ ಒಂದು ಅಂತಿಮವಾದಂಥ ಅದಕ್ಕೆ ಒಂದು ನಿಯಂತ್ರಣ ಮಾಡಲಿಕ್ಕೆ ಈ ವಕ್ಫ್ ಕಾನೂನು ಬಂದಿದೆ. ಭಾರತೀಯ ಜನತಾ ಪಾರ್ಟಿ ಮತ್ತು NDA ನೇತೃತ್ವದ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಭಾಳಷ್ಟು ಕಾನೂನುಗಳಲ್ಲಿ ರಿಫಾರ್ಮ್ಸ್ ಮಾಡ್ತಾಯಿದೆ. ಈಗ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇರ್ಬೋದು ಮತ್ತು IPC ಇರ್ಬೋದು, ಅದರಲ್ಲಿ ಬದಲಾವಣೆ ತರುವಂಥ ಕೆಲಸ. ಇವತ್ತು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟು ಭಾಳ ವರ್ಷದಿಂದ ಒಂದು ಬದಲಾವಣೆ ಆಗಬೇಕಂತಿತ್ತು, ಅದನ್ನು ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಮತ್ತು ಅದರ ಜೊತೆಗೆ ವಕ್ಫ್ ಆ್ಯಕ್ಟ್ ಏನಿದೆ ಅಲ್ಲ, ಭಾಳ ಒಂದು ಹಳೆಯ ಕಾನೂನು. ಮತ್ತು ಅದರ ಜೊತೆಗೆ ಇವತ್ತೇನು UPA ಸರ್ಕಾರ ಇದ್ದಾಗ ಆ ವಕ್ಫ್ ಕಾನೂನಿಗೆ ಏನೊಂದು ತಿದ್ದುಪಡಿಯನ್ನು ತೊಗೊಂಬಂದರು. ಮತ್ತು ಏನು ಅದರದ್ದು ಪರಿಣಾಮ ಏನಿದೆ, ಬಹುಶಃ ಅದರ ನೆಗೆಟಿವ್ ಇಂಪ್ಯಾಕ್ಟ್ ಭಾಳ ಆಗಿದೆ. ಒಂದು ಹೇಳ್ತೀನಿ, ಯಾವುದೇ ಪ್ರಾಪರ್ಟಿಯನ್ನು ಇದು ವಕ್ಫ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡೋದಾದರೆ ಅದನ್ನ ಡಿಕ್ಲೇರ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ. ಎಷ್ಟರವರೆಗೆ ಅಂತಂದರೆ, ಇವತ್ತು ಅಲ್ಲೇನು ಸರ್ವೆ ಕಮಿಷನರ್ ಅಂತಿದ್ದಾರೆ, ಆಮೇಲೆ ಅವರೇನು ನಿರ್ಧಾರಗಳನ್ನು ಮಾಡ್ತಾರೆ, ಆ ನಿರ್ಧಾರಕ್ಕೆ ಅಪೀಲ್ ಇಲ್ಲ. ಆಮೇಲೆ ಅದು ಒಂದೇ ಒಂದು ಟ್ರಿಬ್ಯುನಲ್ ಅನ್ನುವಂಥದ್ದಿದೆ. ಟ್ರಿಬ್ಯುನಲ್ ಯಾವುದೇ ಒಂದು ಪ್ರಾಪರ್ಟಿ ಬಗ್ಗೆ ಡಿಸ್ಪ್ಯೂಟು, ಇದು ವಕ್ಫ್ ಪ್ರಾಪರ್ಟಿ ಹೌದು ಅಲ್ಲೋ ಅನ್ನುವಂಥದ್ದು ನಿರ್ಧಾರ ಒಂದು ಸಲ ಅದು ಮಾಡಿದ ಮೇಲೆ ಕೊನೆಗೆ ಒಂದೇ ಒಂದು ಅಪೀಲ್ ಇರುವಂಥದ್ದು ಟ್ರಿಬ್ಯುನಲ್. ಆ ಟ್ರಿಬ್ಯುನಲ್ದವ್ರು ಏನೊಂದು ಆಜ್ಞೆ ಮಾಡ್ತಾರೆ, ಇದು ಎಸ್ ಆರ್ ನೋ, ಅವರು ತಪ್ಪಾದಂಥ ನಿರ್ಧಾರ ಮಾಡಲಿ ಮತ್ತೊಂದು ಮಾಡಲಿ, ದಟ್ ಈಸ್ ಆರ್ಡರ್ ಈಸ್ ಫೈನಲ್. ಅದ್ರ ಮುಂದೆ ಯಾವುದೇ ಕೋರ್ಟ್ನಲ್ಲಿ, ಯಾವುದೇ ಸಿವಿಲ್ ಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಬರೋದಿಲ್ಲ. ಇವನ್ ಹೈಕೋರ್ಟಿಗೆ ಹೋಗಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಒಂದು ಸ್ಟ್ರಿಕ್ಟ್ ಕಾನೂನು ವಕ್ಫ್ದಲ್ಲಿದೆ. ಹೀಗಾಗಿ ಇದನ್ನು ಬದಲಾವಣೆ ತರುವಂಥ ಕೆಲಸ. ಮತ್ತು ಯಾವುದೇ ಪ್ರಾಪರ್ಟಿನ ಒಂದು ಸರ್ವೆ ಮಾಡಿ ಇದು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಮಾಡಿದರೆ ದಟ್ ಈಸ್ ಫೈನಲ್. ಸೆಕ್ಷನ್ 40 ಇದೆ. ಸೆಕ್ಷನ್ 40 ಪ್ರಕಾರ ಇವತ್ತು ಅದನ್ನು ಫೈನಲ್, ಅದೇ ಪ್ರಾಪರ್ಟಿ ಫೈನಲ್ ಅನ್ನುವಂಥದ್ದು ಒಂದು ನಿರ್ಧಾರಕ್ಕೆ ಬರ್ತದೆ. ಈಗ ಆ ಸೆಕ್ಷನ್ 40ಯನ್ನು ತೆಗೆದು ಹಾಕುವಂಥ ಕೆಲಸ ಇವತ್ತು ನಮ್ಮ NDA ಸರ್ಕಾರ ಮಾಡ್ತಾಯಿದೆ. ಇದು ಭಾಳ ಮಹತ್ವದ ಬದಲಾವಣೆ. ಯಾಕಂದರೆ ಆಲ್ಮೋಸ್ಟ್ ಇವತ್ತು ಇಡೀ ರಾಷ್ಟ್ರದಲ್ಲಿ ಡಿಫೆನ್ಸ್ ಲ್ಯಾಂಡ್ ಬಿಟ್ಟರೆ ಅತಿ ಹೆಚ್ಚು, ರೈಲ್ವೆ ಲ್ಯಾಂಡನ್ನು ಬಿಟ್ಟರೆ ಅತಿ ಹೆಚ್ಚು ಓನರ್ಶಿಪ್ ಇರುವಂಥ ಲ್ಯಾಂಡ್ಸು ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ದರೆ ವಕ್ಫ್ಗಿದೆ, ವಕ್ಫ್ ಪ್ರಾಪರ್ಟೀಸ್ ಅದಾವೆ. ಅಂದರೆ 3rd ಲಾರ್ಜೆಸ್ಟ್ ಓನರ್ ಆಫ್ ದಿ ಎಂಟೈರ್ ನೇಷನ್ ಆಫ್ ದಿ ಲ್ಯಾಂಡ್ಸ್, ಹೈಯೆಸ್ಟ್ ಡಿಫೆನ್ಸು ಮತ್ತು ರೈಲ್ವೆ ಬಿಟ್ಟ ನಂತರ. ಹೀಗಾಗಿ ಇವತ್ತು ಈ ರೀತಿ ಆಗಲಿಕ್ಕೆ ಕಾರಣ ಏನು, ಅದು ಭಾಳ ಮುಖ್ಯವಾದಂಥದ್ದು. ಅದಕ್ಕಾಗಿ ಕೆಲವೊಂದು ಬದಲಾವಣೆ ತರುವಂಥದ್ದು ಮತ್ತು ಅಡ್ಮಿನಿಸ್ಟ್ರೇಷನ್ದಲ್ಲಿ ಸುಧಾರಣೆ ತರುವಂಥದ್ದು ಮತ್ತು ಬೋರ್ಡು ಮತ್ತೊಂದು ರಿಪ್ರೆಸೆಂಟೇಷನ್ನು ಕೇವಲ ಮುಸ್ಲಿಮರಿಗೆ ಮಾತ್ರ ರಿಪ್ರೆಸೆಂಟೇಷನ್ ಇತ್ತು, ಅಂತ ತೆಗೆದು ಹಾಕಿ ಇವತ್ತು ನಾನ್ ಮುಸ್ಲಿಮ್ಸ್ಗೂ ಇನ್ವಾಲ್ವ್ ಮಾಡುವಂಥದ್ದು ಮತ್ತು ಮುಸ್ಲಿಂ ಮಹಿಳೆಯರಿಗೆ ಅಲ್ಲಿ ಪ್ರಾತಿನಿಧ್ಯ ಇರಲಿಲ್ಲ, ಆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಈ ಒಂದು ಹೊಸ ಕಾನೂನು ಪ್ರಕಾರ ಆಗ್ತದೆ. ಅಷ್ಟೇ ಅಲ್ಲ, ಈ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಸಲುವಾಗಿ ಡಿಜಿಟೇಷನ್ನು ಮತ್ತೊಂದು ಹೊಸದಾಗಿ ರಿಫಾರ್ಮ್ಸ್ ಮಾಡುವಂಥದ್ದು ಅದು ಕೆಲಸ ಆಗ್ತದೆ. ಹೀಗಾಗಿ ಇದನ್ನು ನಿಜವಾಗಿ ಇವತ್ತು ಯಾರು UPAದವರು ಮತ್ತು ಇಂಡಿಯಾ ಒಕ್ಕೂಟ ಅಂತಿದೆಯಲ್ಲ, ಇದನ್ನು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಅಪೋಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇರುವಂಥ ರಿಫಾರ್ಮ್ಸ್ ಇವತ್ತು ಡಾಕ್ಟರ್ ಸಾಚಾರ್ ಅಂತ ಒಂದು ರಿಪೋರ್ಟ್ ಇವತ್ತು ಯಾರು
ಕಾಂಗ್ರೆಸ್ UPA ಸರ್ಕಾರ ಇದ್ದಾಗಲೇ ನೇಮಕ ಮಾಡಿದಂಥದ್ದು ಡಾಕ್ಟರ್ ಸಾಚಾರ್ ಅವ್ರ ರಿಪೋರ್ಟ್. ಅವರು ವರದಿಯಲ್ಲಿ ಸಹಿತ ಇದ್ರ ಬಗ್ಗೆ ಭಾಳಷ್ಟು ಚಿಂತನೆ ಆಗಿದೆ, ಡಿಸ್ಕಷನ್ ಆಗಿದೆ. ಹೀಗಾಗಿ ಸಾಚಾರ ವರದಿಯನ್ನು ಇವ್ರು ತೆಗೆದು ನೋಡಲಿ, ಅವ್ರಿಗೆ ಗೊತ್ತಾಗ್ತದೆ ಏನು ಅನ್ನುವಂಥದ್ದು. ಈ ಸಾಚಾರ ವರದಿ ಅವರೇ ನೇಮಕ ಮಾಡಿದಂಥದ್ದನ್ನು ಅವರು ಅದನ್ನು ಇವತ್ತು ಬದಲಾವಣೆ ಮಾಡಲಿಕ್ಕೆ ಎನ್ ಡಿ ಎ ಸರ್ಕಾರ ಹೊಂಟ್ರೆ ಅದನ್ನು ಅಪೋಸ್ ಮಾಡುವಂಥ ಕೆಲಸ ಇವತ್ತು ಮಾಡ್ತಾರೆ. ಅಂದರೆ ಸಾಚಾರ ಕಮಿಟಿಯ ವರದಿಯನ್ನು ಸಹಿತ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಇವರಿಗೆ. ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇವತ್ತು ಯಾರಿಂದ ಆದರೆ ಅದು BJP ಸರ್ಕಾರದಿಂದ ND ಸರ್ಕಾರದಿಂದ ಆಗ್ತದೆ. ಹೀಗಾಗಿ ಇನ್ನು ಅಪೋಸ್ ಮಾಡುವಂಥ ಪ್ರಶ್ನೆ ಯಾವುದೂ ಇಲ್ಲ. ಅದಕ್ಕಾಗಿ ನಾನು ಹೇಳ್ತೀನಿ, ಒಂದು ಇಡೀ ದೇಶದ ವ್ಯವಸ್ಥೆ ಸುಧಾರಣೆ ಸಲುವಾಗಿ ನೀವೇನು ಸೆಕ್ಯುಲರ್ ಅಂತಿರಲ್ಲ, ಅದಕ್ಕೆ ಒಂದು ರೀತಿ ಪೂರಕವಾಗಿ ಈ ಹೊಸ ಅಮೆಂಡೆಡ್ ವರ್ಕ್ ಆ್ಯಕ್ಟ್ ಇದೆ, ಅದನ್ನು ಸ್ವಾಗತ ಮಾಡಬೇಕು ಮತ್ತು ಅದನ್ನು ಪಾಸ್ ಮಾಡಲಿಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣ ಸಲುವಾಗಿ ಅಪೋಸ್ ಮಾಡುವಂಥ ಕೆಲಸ ದೇಶದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಇವತ್ತು ಪ್ರತಿಪಕ್ಷಗಳಿಗೆ ಯಾವುದೇ ಇಶ್ಯೂಗಳಿಲ್ಲ ಮೋದಿಯವರ ವಿರುದ್ಧ ಘೋಷಣೆ ಮಾಡಲಿಕ್ಕೆ ಅಥವಾ ಕ್ರಿಟಿಸೈಸ್ ಮಾಡಲಿಕ್ಕೆ. ಈ ರೀತಿ ವಕ್ಫ್ ಆ್ಯಕ್ಟನ್ನು ಬದಲಾವಣೆ ಮಾಡುವಂಥದ್ದನ್ನು ಸಮಗ್ರವಾಗಿ ಅದನ್ನು ಬೆಂಬಲ ಕೊಡಬೇಕು ಅನ್ನುವಂಥದ್ದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೇಳ್ತೇನೆ ನೋಡ್ರಿ, ಇಲ್ಲಿ ನಮ್ಮ ದೆಹಲಿಯಲ್ಲಿ 70% ಲ್ಯಾಂಡ್ಸು ವಕ್ಫ್ ಪ್ರಾಪರ್ಟೀಸ್ ಇದ್ದಾವೆ. ಇವತ್ತು ದಿಲ್ಲಿ ಹೈಕೋರ್ಟು ಸದ್ಯಕ್ಕಲ್ಲೇ. ಹೀಗಾಗಿ ಸೆಂಟ್ರಲ್ ವಿಸ್ಟಾ ಅಂತ ಏನಿದೆಯಲ್ಲ ಹೊಸದಾಗಿ ಈಗ ಒಂದು ರಿನ್ಯೂವೇಟ್ ಮಾಡಿದ್ರಲ್ಲ, ಅದು ಸಹಿತ ಅದು ಪ್ರಾಪರ್ಟಿ ಬಿಲಾಂಗ್ ಟು ವಕ್ಫ್. ಹಿಂದೆ ಮತ್ತೆ ಸರ್ಕಾರ ವಾಪಸ್ ತೊಗೊಂಡ್ರು. ಆದರೆ ಮೊದಲು ಏನು ಮೊಘಲರ ಕಾಲದಿಂದ ಇಲ್ಲಿವರೆಗೆ ಬಂತಲ್ಲ, ಸುಮಾರು 200-300 ವರ್ಷದ ಇತಿಹಾಸ ತೆಗೆದು ನೋಡಿದರೆ ದಿಲ್ಲಿಯಲ್ಲಿರುವಂಥ ಲ್ಯಾಂಡ್ಸು ಆಲ್ಮೋಸ್ಟ್ 70% ವಕ್ಫ್ ಪ್ರಾಪರ್ಟಿ ಇರುವಂಥದ್ದು. ಹೀಗಾಗಿ ಈ ರೀತಿ ಎಲ್ಲ ಪ್ರಮಾಣದ ಹಿಂದೂಗಳದ್ದು ಇವತ್ತು ಕರ್ನಾಟಕದಲ್ಲಿ ಏನಾಯಿತು, ಯಾರೋ ಒಬ್ಬರು ರೈತ ಅವನ ಜಮೀನಿಗೂ ಸದ್ಯಕ್ಕೆ ವಕ್ಫ್ ಪ್ರಾಪರ್ಟಿ ಹೆಸರು ಹಚ್ಚುವಂಥದ್ದು, ಅವ್ರಿಗೇನು ಸಂಬಂಧ ಇಲ್ಲ. ಅದನ್ನು ಹೆಂಗೆ ನೀವು ಕ್ಲೇಮ್ ಮಾಡ್ತೀರಿ? ಈಗ ಕ್ಲೇಮ್ ಮಾಡೋಕ್ಕೆ ಹೋದರೆ ಯಾವುದೂ ಅಪೀಲ್ ಇಲ್ಲ, ಏನಿಲ್ಲ, ಚಾಲೆಂಜ್ ಮಾಡೋಕ್ಕೆ ಬರೋದಿಲ್ಲ. ನೀವು ಒಂದು ಸಲ ರೆಕಾರ್ಡ್ ಆಫ್ ರೈಟ್ಸಲ್ಲಿ ಎಂಟ್ರಿ ಮಾಡಿದ್ರೆ ಈ ರೀತಿ ಇರುವಂಥದ್ದನ್ನು ಇದನ್ನು ಬದಲಾವಣೆ ಮಾಡಬಾರ್ದು ಅಂತಂದರೆ ಹಾಗಾದರೆ ಯಾರು ಹಿತಾಸಕ್ತಿ ನೋಡ್ತಾರೆ? ನಾವು ಒಂದು ಹೇಳ್ತೀನಿ, ಹಿಂದೆ ಬ್ರಿಟಿಷರ ಟೈಮ್ದಲ್ಲಿ ಏನೋ ಒಂದು ಸ್ವಾತಂತ್ರ್ಯ ಸಿಕ್ತು ನಮಗೆ ಬ್ರಿಟಿಷರಿಂದ. ಆ ಸಂದರ್ಭದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಭಾರತ ದೇಶ ಡಿವೈಡ್ ಆಯಿತು. ಆವಾಗ ಇಲ್ಲಿದ್ದಂಥ ಯಾರು ಮುಸಲ್ಮಾನರು ಅಲ್ಲಿ ಹೋಗ್ಬೇಕಾಗಿತ್ತು ಪಾಕಿಸ್ತಾನದಲ್ಲಿದ್ದಂಥ ಹಿಂದೂಗಳು ಇಲ್ಲಿ ಬಂದರು. ಅಲ್ಲೇನು ಪಾಕಿಸ್ತಾನದಲ್ಲಿ ಏನು ಪ್ರಾಪರ್ಟೀಸ್ ಇದ್ದವು ಅವನ್ನೆಲ್ಲ ವಕ್ಫ್ ಅಂತ ಮಾಡಿದರು. ಅಲ್ಲಿ ಅವನ್ನೆಲ್ಲ ತಮ್ಮ ಸರ್ಕಾರಕ್ಕೆ ತೊಗೊಂಡ್ಬಿಟ್ರು. ಇಲ್ಲಿ ಮುಸಲ್ಮಾನರು ಇಲ್ಲೇನು ಹೋದ್ರಲ್ಲ, ಇಲ್ಲೇನು ಪಾಕಿಸ್ತಾನಕ್ಕೆ ಹೋದ್ರು, ಇಲ್ಲಿಯವರು ಆ ಎಲ್ಲ ಪ್ರಾಪರ್ಟಿನ ವಕ್ಫ್ ಅಂತ ಡಿಕ್ಲೇರ್ ಮಾಡಿದರು. ಅವ್ರು ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು, ಯಾಕೆ ತೊಗೊಳ್ಳಿಲ್ಲ? ಈಗ ಮತ್ತು ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಲ್ಲಿ ಸದ್ಯಕ್ಕೆ ಈ ಕಾನೂನಿಲ್ಲ. ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಲ್ಲಿ 7-8 ಪ್ರಮುಖವಾದಂಥ ಮುಸ್ಲಿಂ ರಾಷ್ಟ್ರಗಳಲ್ಲಿ ಈ ವಕ್ಫ್ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಭಾರತ ದೇಶದಲ್ಲಿ ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತದೆ. ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಪ್ರಕಾರ ಈ ವಕ್ಫ್ ಕಾನೂನನ್ನು ತೆಗೆದು ಹಾಕಬೇಕು. ಅದೇ ದೊಡ್ಡದಾದಂಥ ಒಂದು ಕ್ರಾಂತಿಕಾರಿ ಬದಲಾವಣೆ. ಹೀಗಾಗಿ ಒಂದಿಷ್ಟು ಈ ಸೆಕ್ಷನ್ 40 ಅದನ್ನು ತೆಗೆದು ಹಾಕುವಂಥದ್ದು ಮತ್ತು ಇವನ್ ನಾನ್ ಮುಸ್ಲಿಮ್ಸ್ಗೂ ರಿಪ್ರೆಸೆಂಟೇಷನ್ ಕೊಡುವಂಥದ್ದು, ಇವೆಲ್ಲ ಒಂದು ಸುಧಾರಣೆ ಮಾಡುವಂಥ ದಿಕ್ಕಿನಲ್ಲಿ. ಇಲ್ಲದ್ರೆ ಹಿಂದೂಗಳ ಪ್ರಾಪರ್ಟಿ, ಹಿಂದೂ ದೇವಸ್ಥಾನಗಳನ್ನು ಎಲ್ಲವನ್ನೂ ವಕ್ಫ್ ಅಂತ ಡಿಕ್ಲೇರ್ ಮಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಈಗಾಗಲೇ ಎಷ್ಟೋ ಡಿಕ್ಲೇರ್ ಆಗಿದ್ದಾವೆ, ಅದನ್ನು ವಾಪಸ್ ಮಾಡಲಿಕ್ಕೆ ಎಷ್ಟೋ ಡಿಸ್ಪ್ಯೂಟ್ ಆಗಿದ್ದಾವೆ. ಅದಕ್ಕೆ ಒಂದು ಅಂತಿಮವಾದಂಥ ಅದಕ್ಕೆ ಒಂದು ನಿಯಂತ್ರಣ ಮಾಡಲಿಕ್ಕೆ ಈ ವಕ್ಫ್ ಕಾನೂನು ಬಂದಿದೆ.